ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಬ್ಯಾಕ್ ಪೇನ್ ಅದು ಇದು ಅಂತ ರೀಸನ್ಸ್ ಹೇಳ್ಕೊಂಡಿದ್ರೆ ನಾನು ಸೊ ಬೆಳಗ್ಗೆನೆ ಸ್ವಲ್ಪ ಹೊಟ್ಟೆ ಹಸಿತಿರೋ ಫೀಲ್ ಆಗ್ತಿತ್ತು. ಸೊ ನೀವು ಕೇಳಿದಲ್ವಾ ಬಾಳೆಹಣ್ಣು ಯಾಕೆ ಇಡೋದಿಲ್ಲ, ವಡೆ ತಿಂತೀರಾ, ಚಾಕ್ಲೇಟ್ ತಿಂತೀರಾ, ಕೇಕ್ ತಿಂತೀರಾ, ಅದ್ ತಿಂತೀರಾ, ಇದು ತಿಂತೀರಾ. ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ, ಅದು ಲೈಟ್ ಆಫ್ ಮಾಡಿ. ಒಂದು ಸಲ ಯೂಸ್ ಮಾಡಿದ್ರು ನೆಕ್ಸ್ಟ್ ಟೈಮ್ಗೆ ನಾನು ವಾಶ್ ಮಾಡಿಬಿಟ್ಟೆ ಯೂಸ್ ಮಾಡೋದು. ಎಷ್ಟಾಗುತ್ತೋ ಅಷ್ಟು ನನ್ನ ಸ್ಕಿನ್ ಅನ್ನ ನ್ಯಾಚುರಲ್ ಆಗಿ ಇಡೋದಕ್ಕೆ ಟ್ರೈ ಮಾಡೋದು ನಾನು. ನಡುವೆ ಅಂತೂ ವೆದರ್ ಎಲ್ಲ ಹಿಂಗೆ ಇದೆ. ಓಕೆನಾ, ತುಂಬಾ ದಿನ ಆಗಿದೆ ಈ ಒಂದು ಸಾರ್ನ ನಾನು ತಿಂದು. ಗೈಸ್ ಫ್ರೆಶ್ ಅಪ್ ಆಗಿದ್ದಾಯ್ತು. ಸೊ ಮೇಲೆ ಬಾಯ್, ನಾಳೆ ವಿಡಿಯೋ ಸಿಗೋಣ. ವಾಟ್ಸಪ್ ಕೆಂದಾವರೆ ಶೈಲು ಮಾತೆಲ್ಲ ಮಿನಿಕೋಗಿಲೆ ಟ್ಯೂನು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇರೋದು ಜಿಮ್ಗೆ ಹೋಗ್ತಾ. ಸೊ ಬ್ಯಾಕ್ ಪೇನ್ ಅದು ಇದು ಅಂತ ರೀಸನ್ಸ್ ಹೇಳ್ಕೊಂಡಿದ್ರೆ ನಾನು ಜಿಮ್ಗೆ ಹೋಗಿ ಆಲ್ಮೋಸ್ಟ್ 15 days ಮೇಲೆ ಆಗಿದೆ. ಸೊ ಸ್ವಲ್ಪನೇ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಜಿಮ್ಗೆ ಬರ್ತಾ ಇದ್ದೀನಿ. ಸೊ ಬೆಳಗ್ಗೆನೆ ಸ್ವಲ್ಪ ಹೊಟ್ಟೆ ಹಸಿತಿರೋ ಫೀಲ್ ಆಗ್ತಿತ್ತು. ಸೊ ಹಾಗಾಗಿ ಬಾಳೆಹಣ್ಣು ತರಿಸೋದಕ್ಕೆ ಕಳಿಸಿದ್ದೀನಿ. ಬಾಳೆಹಣ್ಣು ಸಿಗೋದೇ ಇಲ್ಲ ಗೈಸ್, ಐ ನೋ, ಬಿಕಾಸ್ ಅದು ತುಂಬ ತಂದಿಟ್ಕೊಂಡ್ಬಿಟ್ರೆ. ನೀವು ಕೇಳಿದಲ್ವಾ ಬಾಳೆಹಣ್ಣು ಯಾಕೆ ಇಡೋದಿಲ್ಲ ತುಂಬ ಅಂಗಡಿಲಿ ಅಂತ. ಸೊ ಯಾಕೆ ಗೊತ್ತಾ, ಬಾಳೆಹಣ್ಣು ತಂದು ಇಟ್ಕೊಂಡ್ಬಿಟ್ರೆ ಯಾರು ತಗೊಂಡಿಲ್ಲ ಅಂದ್ರೆ ಸುಮ್ಮನೆ ಅದು ವೇಸ್ಟ್. ಸೊ ಅದಕ್ಕೆ ಬೇಕಾದವ್ರು ಫ್ರೂಟ್ಸ್ ಅಂಗಡಿ ತಗೋತಾರೆ ಅಂದ್ಬಿಟ್ಟು ಅಂಗಡಿಗಳಲ್ಲಿ ಯಾರು ಇಡಲ್ಲ. ಓಕೆ ಗೈಸ್, ವರ್ಕೌಟ್ ಆಗ್ತದೆ, ಬಾಯ್. ಇಲ್ಲಿ ಮಾಡುವಂತಹ ವಡೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ತಗೊಂಡಿದ್ದೀನಿ, ಬಟ್ ಬಿಸಿ ಇಲ್ಲ ಇವತ್ತು ಅನ್ಫಾರ್ಚುನೇಟ್ಲಿ. ಬಟ್ ಎಷ್ಟು ಕ್ರಿಸ್ಪಿ ಇರುತ್ತೆ ಗೊತ್ತಾ ಇದು. ಕ್ರಿಸ್ಪಿ ಕಾರ್ನ್ಫ್ಲೋರಾ ಚೆನ್ನಾಗಿದೆ ಗೈಸ್. ಇವಾಗ ತುಂಬಾ ಜನ ಹೇಳ್ಬೋದು, ಅಲ್ಲ ನೀವು ಜಿಮ್ಗೆ ಹೋಗ್ತೀರಾ, ವಡೆ ತಿಂತೀರಾ, ಚಾಕ್ಲೇಟ್ ತಿಂತೀರಾ, ಕೇಕ್ ತಿಂತೀರಾ, ಅದ್ ತಿಂತೀರಾ, ಇದು ತಿಂತೀರಾ ಅಂತ. ಆಕ್ಚುಲಿ ನಾನು ಯಾವುದೇ ಡಯಟ್ ಮಾಡ್ತಿಲ್ಲ. ಆ್ಯಂಡ್ ಆಲ್ಸೋ ನಾನು ಸಣ್ಣ ಆಗಬೇಕು ಅಂತಾನು ನನ್ನ ಇಂಟೆನ್ಷನ್ ಸಣ್ಣ ಆಗಬೇಕು ಅನ್ನೋದಲ್ಲ. ನನ್ನ ಇಂಟೆನ್ಷನ್ ನನ್ನ ಬಾಡಿ ಫಿಟ್ ಆಗಿರಬೇಕು, ಹೆಲ್ತಿ ಆಗಿರಬೇಕು. ಆ್ಯಂಡ್ ಇವಾಗ ನಾನು ಜಾಬ್ಗೆ ಎಲ್ಲೂ ಹೋಗ್ತಾ ಇಲ್ವಲ್ಲ, ಸೊ ಬಾಡಿಗೆ ಸ್ವಲ್ಪ ಆಕ್ಟಿವಿಟಿ ಇರಬೇಕು. ಇದೆಲ್ಲ ರೀಸನ್ಸ್ಗೋಸ್ಕರ ನಾನು ಜಿಮ್ಗೆ ಹೋಗೋದು. ಯಾವುದೇ ರೀತಿಯಾದಂತಹ ಡಯಟ್ ಅದು ಹೆಲ್ತಿ ತಿನ್ಬೇಕು, ಹೌದು, ಹಂಗಂತ ನಾನು ಗೈಸ್ ಜಿಮ್ಮಿಂದ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ, ಅದು ಲೈಟ್ ಆಫ್ ಮಾಡಿ. ಗೈಸ್ ಜಿಮ್ಮಿಂದ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಆ್ಯಂಡ್ ಚಟ್ನಿ. ಗೈಸ್ ತಿಂಡಿ ಆಯಿತು. ಸೊ ಇವಾಗ ನಾನು ಮೇಕಪ್ ಬ್ರಷ್ನ ವಾಶ್ ಮಾಡ್ತಾ ಇದ್ದೀನಿ. ಯೂಶಲಿ ನಾನು ಒಂದು ಸಲ ಯೂಸ್ ಮಾಡಿದ್ರು ನೆಕ್ಸ್ಟ್ ಟೈಮ್ಗೆ ನಾನು ವಾಶ್ ಮಾಡಿಬಿಟ್ಟೆ ಯೂಸ್ ಮಾಡೋದು, ಬ್ಲೆಂಡರ್ಸ್ ಆಗಲಿ ಮೇಕಪ್ ಬ್ರಷಸ್ ಆಗಲಿ. ಬಿಕಾಸ್ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್. ಓಕೆನಾ, ಲೈಕ್ ನಾನು ಅದನ್ನ ಅಬ್ಸರ್ವ್ ಕೂಡ ಮಾಡಿದ್ದೀನಿ. ಲೈಕ್ ಒಂದ್ಸಲ ಅಷ್ಟೇ ಅಲ್ವಾ ಫೌಂಡೇಶನ್ ಅಪ್ಲೈ ಮಾಡಿರೋದು. ಸೊ ಇವಾಗ ಅಪ್ಲೈ ಮಾಡೋಣ ಅಂತ ನಾನು ಯೂಸ್ ಮಾಡ್ದಿರಾ ಜಸ್ಟ್ ಒಂದ್ಸಲ ಯೂಸ್ ಮಾಡಿ ಮತ್ತೆ ಏನಾದರೂ ನಾನು ಯೂಸ್ ಮಾಡಿದ್ರೆ ನನಗೆ ಚಿಕ್ಕ ಪಿಂಪಲ್ಸ್ ಆಗಿಬಿಡುತ್ತೆ. ಸೊ ನನ್ನ ಸ್ಕಿನ್ ನಂಗೆ ಒಂಥರ ಇಷ್ಟ ಇಲ್ಲ. ಆ್ಯಂಡ್ ಇವಾಗ ನಾನು ಮೇಕಪ್ ಬ್ರಷಸ್ನ ವಾಶ್ ಮಾಡ್ತೀನಿ. ಐ ವಿಲ್ ಶೋ ಯು ನಾನು ಹೇಗೆ ವಾಶ್ ಮಾಡ್ತೀನಿ ಅಂತ. ನಾನು ಮೇಕಪ್ ಬ್ರಷಸ್ ಆ್ಯಂಡ್ ಬ್ಲೆಂಡರ್ಸ್ನ ವಾಶ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀನಿ ಅಂತ ಅಂದರೆ, ಕೆಲವೊಂದ್ಸಲ ನಾನು ಔಟ್ಸೈಡಿಂದ ಪ್ರಾಡಕ್ಟ್ಸ್ ತಂದಾಗ ಫೇಸ್ ವಾಶ್ ಆಗಿರ್ಬೋದು ಅಥವಾ ಹ್ಯಾಂಡ್ ವಾಶ್, ಈ ಥರ ಪ್ರಾಡಕ್ಟ್ಸ್ ಎಲ್ಲ ಕೆಲವೊಂದ್ಸಲ ನಂಗೆ ವರ್ಕ್ ಆಗೋದಿಲ್ಲ. ಅಂದರೆ ಈಗ ಫೇಸ್ ವಾಶ್ ನನ್ನ ಸ್ಕಿನ್ನಿಗೆ ಸೆಟ್ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನು ನಾನು ವೇಸ್ಟ್ ಮಾಡಿಬಿಡಲ್ಲ. ಸೊ ಆ ಒಂದು ಏನು ನನಗೆ ವರ್ಕ್ ಆಗಲ್ವಲ್ಲ, ಆ ಒಂದು ಪ್ರಾಡಕ್ಟ್ನ ನಾನು
ಈ ಮೇಕಪ್ ಬ್ರಷಸ್ ಎಲ್ಲ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಓಕೆನಾ. ಸೊ ಇನ್ನೊಂದು 1 hour ಅಲ್ಲಿ ನಾನು ಮೇಕಪ್ ಬ್ರಷಸ್ ಎಲ್ಲ ನಾನು ವಾಶ್ ಮಾಡ್ತೀನಿ ಅಂತಂದ್ರೆ 1 hour ಗಿಂತ ಮುಂಚೆ ಅಥವಾ half an hour ಗಿಂತ ಮುಂಚೆ ನಾನು ಈ ತರ ಸೋಕ್ ಮಾಡಿ ಇಟ್ಬಿಡ್ತೀನಿ. ಓಕೆನಾ. ಸೊ ನಾನು ಯಾರನ್ನೂ ಫಾಲೋ ಮಾಡ್ತಾ ಇಲ್ಲ, ಜಸ್ಟ್ ನಾನೇನು ಮಾಡ್ತೀನಿ ಸೊ ಅದನ್ನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಅವ್ರು ಹಿಂಗ್ ಮಾಡಿದ್ರಲ್ಲ, ಇವ್ರು ಬೇರೆ ತರ ಮಾಡ್ತಿದ್ರಲ್ಲ, ಸೊ ಆ ಥರ ಕನ್ಫ್ಯೂಷನ್ಸ್ ಬೇಡ. ಅವ್ರವ್ರ ಸ್ಟೈಲ್ ಅವ್ರವ್ರಿಗಿರುತ್ತೆ. ಸೊ ನಾನು ಮೇಕಪ್ ಬ್ರಷಸ್ನ ವಾಶ್ ಮಾಡೋ ಸ್ಟೈಲ್ ಇದು. ಸೊ ಈ ಥರ ನಾವು ಸೋಪ್ ಮಾಡಿಬಿಟ್ಟಾಗ ತುಂಬ ಈಸಿ ಅನಿಸುತ್ತೆ ವಾಶ್ ಮಾಡೋದಕ್ಕೆ. ಐ ವಿಲ್ ಟೆಲ್ ಯು ಯಾಕೆ ಅಂತ. ಆ್ಯಂಡ್ ಈ ಸಲ ಜಸ್ಟ್ ಒಂದ್ಸಲ ಯೂಸ್ ಮಾಡಿರೋದ್ರಿಂದ ಅಷ್ಟೊಂದೇನು ಮೇಕಪ್ ಪ್ರಾಡಕ್ಟ್ಸ್ ಇರೋದಿಲ್ಲ ಅದರಲ್ಲಿ. ಆದ್ರೂ ವಾಶ್ ಮಾಡಿಬಿಟ್ಟೆ ಯೂಸ್ ಮಾಡಬೇಕಲ್ಲ. ಸೊ ಹಾಗಾಗಿ ಬನ್ನಿ ಇವಾಗ ಹೇಗೆ ವಾಶ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಆಲ್ರೆಡಿ ಇದರಲ್ಲಿ ನಾನು ಫೇಸ್ ವಾಶ್ನ ಹಾಕಿದ್ದೀನಿ. ಸೊ ಇವಾಗ ಇದನ್ನ ತಗೊಂಡು ಜಸ್ಟ್ ಕೈ ಮೇಲೆ ಹಿಂಗೆ ರಬ್ ಮಾಡ್ಬೇಕಷ್ಟೆ. ಆಕ್ಚುಲಿ ನಿಮ್ಮ ಮೇಕಪ್ ಬ್ರಷ್ ಅಲ್ಲಿ ತುಂಬಾ ಈಗ ಇದು ಫೌಂಡೇಶನ್ ಬ್ರಷ್, ಫೌಂಡೇಶನ್ ಏನಾದ್ರು ತುಂಬಾ ಇದ್ರೆ ನೀವು ಹಿಂಗ್ ಮಾಡಿದ ತಕ್ಷಣ ಫೌಂಡೇಶನ್ ಎಲ್ಲ ಈ ಕೈಯಲ್ಲಿ ಬರುತ್ತೆ. ಸೊ ಇದು ಜಸ್ಟ್ ಒನ್ಸ್ ಯೂಸ್ ಮಾಡಿರೋದ್ರಿಂದ ಅಷ್ಟೊಂದೇನು ಡಸ್ಟ್ ಇಲ್ಲ. ಐ ಮೀನ್ ಡಸ್ಟ್ ಅಂದ್ರೆ ಮೇಕಪ್ ಪ್ರಾಡಕ್ಟ್ ಏನೂ ಇಲ್ಲ ಇದರಲ್ಲಿ. ಇಟ್ಸ್ ಕ್ಲೀನ್ ಆನ್. ನೋಡಿ ಮಾಡೋದ್ರಿಂದ ಒಳಗಡೆ ಏನಾದ್ರೂ ಇದ್ರೂ ಅದು ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ. ಐ ಮೀನ್ ಕ್ಲೀನ್ ಆಗ್ಬಿಡುತ್ತೆ. ನೆಕ್ಸ್ಟ್ ಬ್ಲಶ್ದು ಇದು ಆಕ್ಚುಲಿ ನಾನು ಲಿಪ್ ಟಿಂಟ್ ಬರುತ್ತಲ್ಲ, ಸೊ ಅದನ್ನೇ ಬ್ಲಷ್ ಆಗಿ ಯೂಸ್ ಮಾಡೋದಕ್ಕೆ ಹೋದೆ. ಅವಾಗ ಇದು ಈ ರೀತಿ ಆಯ್ತು. ಈ ಬ್ಲಷ್ ಕಲರ್ ತುಂಬಾ ಪ್ರಿಟಿ ಅಲ್ಲ, ಒಂಥರ ಲೈಟ್ ಪಿಂಕ್. ನೀವು ಮೇಕಪ್ ಬ್ರಷಸ್ ನ ನೀಟಾಗಿ ವಾಶ್ ಮಾಡಿಲ್ಲ ಅಂದ್ರೂ ಪ್ರಾಬ್ಲಮ್ ಗೈಸ್. ಬಿಕಾಸ್ ಇವಾಗ ನೀವು ನಿಮ್ಗೆ ಏನ್ ವರ್ಕ್ ಆಗೋದಿಲ್ಲ, ಸೊ ನೀವು ಅದ್ರಲ್ಲಿ ಅದನ್ನ ವಾಶ್ ಮಾಡ್ತಿರ್ತೀರಾ. ಅದ ನೀಟಾಗಿ ಸುಮ್ನೆ ನೀವು ಸೋಪ್ ಮಾಡಿಟ್ಬಿಟ್ಟು ಸುಮ್ನೆ ಹಿಂಗೆ ಟ್ಯಾಪ್ ವಾಟರ್ ಅಲ್ಲಿ ವಾಶ್ ಮಾಡ್ಬಿಟ್ಟು ಡ್ರೈ ಮಾಡ್ಬಿಟ್ರೆ ಸೊ ಇಟ್ಸ್ ನಾಟ್ ರೈಟ್. ಸೊ ಯು ಹ್ಯಾವ್ ಟು ವಾಶ್ ಇಟ್ ಪ್ರಾಪರ್ಲಿ. ಬಿಕಾಸ್ ನೀವು ಅದನ್ನ ನಿಮ್ಮ ಸ್ಕಿನ್ ಮೇಲೆ ಹಾಕ್ತೀರಾ. ಸೊ ನೀವು ಸ್ಕಿನ್ಗೆ, ಹೇರ್ಗೆ ಏನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ, ಒಂದು ಟವಲ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಇವಾಗ ಇದನ್ನ ನೀಟಾಗಿ ಒಂದು ಟಿಶ್ಯೂ ಹಾಕ್ಬಿಟ್ಟು ಟಿಶ್ಯೂ ಮೇಲೆ ಡ್ರೈ ಮಾಡಬೇಕು. ಸೊ ಹೊರಗಡೆ ಬಿಸಿಲಂತೂ ಇಲ್ಲ, ಎಲ್ಲಿ ಸ್ವಲ್ಪ ಗಾಳಿ ಬರುತ್ತೋ ಅಲ್ಲಿ ಡ್ರೈ ಮಾಡಬೇಕು. ಆ್ಯಂಡ್ ನನ್ನ ಏನಿದು ಮೇಕಪ್ ಬ್ಲೆಂಡರ್ಸ್ ಬ್ರಷಸ್ ಎಲ್ಲ ನೋಡ್ಬಿಟ್ಟು ಇವ್ರು ಅದೆಷ್ಟು ಮೇಕಪ್ ಮಾಡ್ಕೋತಾರೋ ಅಂತ ಅನ್ಕೋತಾ ಇದ್ರೆ, ಮೇಕಪ್ ಮಾಡ್ಕೋತೀನಿ ಇಲ್ಲ ಅಂತ ಅಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ನನ್ನ ಸ್ಕಿನ್ನ ನ್ಯಾಚುರಲ್ ಆಗಿ ಇಡೋದಕ್ಕೆ ಟ್ರೈ ಮಾಡೋದು ನಾನು. ಜಸ್ಟ್ ಒಂದು ಮಾಯಿಶ್ಚರೈಸರ್, ಒಂದು ಸನ್ಸ್ಕ್ರೀನ್ ಅಲ್ಲೇ ನಾನು ತುಂಬಾ ಫಂಕ್ಷನ್ಸ್ನ ಅಟೆಂಡ್ ಮಾಡೋದು. ಸ್ವಲ್ಪ ಗ್ರ್ಯಾಂಡ್ ಆ್ಯಂಡ್ ನನಗೆ ರೆಡಿ ಆಗೋದಕ್ಕೆ ಮೂಡ್ ಇದ್ರೆ ಮಾತ್ರ ಫೌಂಡೇಶನ್ ವರೆಗೂ ಹೋಗೋದು. ಸೊ ಹೇಳಬೇಕು ಅನಿಸ್ತು, ಹೇಳಿದೆ. ಓಕೆ ಬಾಯ್, ಟಾಟಾ. ಮೇಕಪ್ ಬ್ರಷಸ್ ಎಲ್ಲ ವಾಶ್ ಮಾಡಿದಾಯಿತು ಆ್ಯಂಡ್ ಡ್ರೈ ಆಗೋದಕ್ಕೆ ಇಟ್ಟಿದ್ದೀನಿ. ಸೊ ಆ್ಯಂಡ್ ಇವಾಗ ನಾನು ಬಟ್ಟೆ ವಾಷಿಂಗಿಗೆ ಹಾಕಿದ್ದೀನಿ. ಸೊ ಇವತ್ತಿನ ವೆದರ್ ಸಕ್ಕತ್ತಾಗಿದೆ. ಅದು ಹೇಗಿದೆ ಅನ್ನೋದನ್ನು ನಾನು ಬಟ್ಟೆ ಒಣಗಾಕೋದಕ್ಕೆ ಹೋಗ್ತೀನಲ್ವ, ಸೊ ಅವಾಗ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ ಆಯಿತು, ಏನಪ್ಪ ಅಂತಂದರೆ ಈ ಮೈಕ್ ಬಗ್ಗೆ ನಾನು ನಿನ್ನೆ ವಿಡಿಯೋಲ್ಲಿ ಏನಿದೆ, ಸೊ ಇದರ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ರಿವ್ಯೂ ಕೊಡ್ತೀನಿ ಅಂತ. ಫಸ್ಟ್ ಎಲ್ಲ ನಾನು ಇವಾಗ ಫಾರ್ ಎಕ್ಸಾಂಪಲ್ ಫ್ಯಾನ್ ಆನ್ ಮಾಡಿ ವಿಡಿಯೋ ಮಾಡಿದ್ರೆ ಐ ವಾಂಟ್ ಟು ಲೈಕ್ ನಾಯ್ಸ್ ಕ್ಯಾನ್ಸಲೇಷನ್ ನಾನು ಮ್ಯಾನ್ಯುಯಲ್ ಆಗಿ ಮಾಡಬೇಕಿತ್ತು ಕೆಲವೊಂದು ಆ್ಯಪ್ಸ್ನ ಯೂಸ್ ಮಾಡಿ. ಬಟ್ ಇದು ಹಾಕ್ಕೊಂಡ್ಮೇಲೆ ನಾಯ್ಸ್ ಏನು, ಇವಾಗ ನೀವು ಫ್ಯಾನ್ ಹಾಕ್ಕೊಂಡು ಬ್ಲಾಗ್ ಮಾಡಿದ್ರು ಜಸ್ಟ್ ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿರುತ್ತೆ ಆ್ಯಂಡ್ ಹೊರಗಡೆ ಎಲ್ಲ ಆರಾಮಾಗಿ ಬ್ಲಾಗ್ ಮಾಡ್ಬೋದು. ಐ ಲೈಕ್ಡ್ ಇಟ್. ಸೊ ಆ್ಯಂಡ್ ನೀವು ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ ನನ್ನ ವಾಯ್ಸ್ ಕ್ವಾಲಿಟಿ ಹೇಗಿದೆ ಅಂತ. ಓಕೆನಾ? ಓಕೆ ಗೈಸ್, ಅಷ್ಟೇ. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಇವಾಗ ಆ್ಯಕ್ಚುಲಿ ನಾನು ನಿಮಗೆ ವೆದರ್ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಇವಾಗ ಆ್ಯಕ್ಚುಲಿ ವೆದರ್ ಸ್ವಲ್ಪ ಚೇಂಜ್ ಆಗಿದೆ. ಅವಾಗಲೇ ನಾನು ಹೇಳಿದಾಗ ಸಖತ್ ಒಂಥರ ಡಾರ್ಕ್ ಆಗಿತ್ತು ಗೈಸ್. ಮೋಡ ಎಲ್ಲ ಫುಲ್ ಡಾರ್ಕ್ ಇತ್ತು. ಎಷ್ಟು ಜೋರ್ ಮಳೆ ಬರುತ್ತೋ ಅನ್ನೋ ಥರ ಇತ್ತು. ಬಟ್ ಇವಾಗ ನೋಡಿ, ಇವಾಗ್ಲೂ ಬಿಸಿಲೇ ಬಂದಿಲ್ಲ ಬೆಳಗ್ಗೆಯಿಂದ.
ಏನಂತಾರೆ, ನಿನ್ನೆ ಮಳೆ ಬಂತು. ಓಕೆನಾ, ಜಸ್ಟ್ ಒಂದು 5 ನಿಮಿಷ ಬಂತೇನೋ ಅಷ್ಟೇ. ಇವಾಗ ಒಂಥರ ಗಾಳಿ ಫುಲ್ ತಣ್ಣಗಿದೆ, ಅಂದ್ರೆ ಜೋರ್ ಗಾಳಿ ಇಲ್ಲ, ತಣ್ಣಗ್ ಗಾಳಿ ಬೀಸ್ತಾ ಇದೆ. ಅಂಡ್ ಇವತ್ತು ಮಳೆ ಬರೋದು ಡೌಟ್. ಯಾಕೆ ಅಂತ ಅಂದ್ರೆ ನಡುವೆ ಅಂತೂ ವೆದರ್ ಎಲ್ಲ ಹಿಂಗೆ ಇದೆ. ಓಕೆನಾ, ಓಕೆ ಇವತ್ತು ಮಳೆ ಬರುತ್ತೆ, ಜೋರ್ ಮಳೆ ಬರುತ್ತೆ ಅನ್ಕೊಳ್ಳೋ ಅಷ್ಟರಲ್ಲಿ ಈ ತರ ಸ್ವಲ್ಪ ಮೋಡ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಎಷ್ಟು ಡಾರ್ಕ್ ಇತ್ತು ಗೊತ್ತಾ ಮೋಡ ಎಲ್ಲ, ಇವಾಗ ಸ್ವಲ್ಪ ಕ್ಲಿಯರ್ ಆಗ್ಬಿಟ್ಟಿದೆ. ಅಂಡ್ ಆಕ್ಚುಲಿ ಆ ವೆದರ್ ತೋರಿಸ್ಬೇಕು ಅಂತ ನಾನು ಆವಾಗ್ಲೇ ಬಂದ್ಬಿಡ್ಬೇಕಿತ್ತು ಅಲ್ವಾ. ನಿಮ್ಗೆ ಹೇಳದ್ನಲ್ವಾ ನಾನು, ಓಕೆ ವೆದರ್ ಹಿಂಗಿದೆ ಅಲ್ವಾ, ಸಖತ್ತಾಗಿದೆ ಹಂಗೆ ಹಿಂಗೆ ಅಂತ, ಅವಾಗ್ಲೇ ಬಂದು ತೋರಿಸ್ಬಿಡ್ಬೇಕಿತ್ತು. ನಾನ್ ಅನ್ಕೊಂಡೆ ಓಕೆ ಇನ್ನು ಇವತ್ತೆಲ್ಲ ಹಿಂಗೆ ಇರುತ್ತೆ ವೆದರ್ ಅಂತ ಅನ್ಕೊಂಡೆ, ಬಟ್ ಇಲ್ಲ. ಓಕೆ ಗೈಸ್, ಬನ್ನಿ ಹೋಗೋಣ. ಗೈಸ್ ನೋಡಿ, ನಾನು ವಾಶ್ ಮಾಡಿರೋ ಮೇಕಪ್ ಬ್ರಷ್ ಬ್ಲೆಂಡರ್ನೆಲ್ಲ ಇಲ್ಲೇ ಡ್ರೈ ಆಗೋದಕ್ಕೆ ಇಟ್ಟಿದ್ದೀನಿ. ಇಲ್ಲೇ ಕಿಟಕಿ ಇದೆ ಅಲ್ಲ, ಸ್ವಲ್ಪ ಗಾಳಿ ಬರುತ್ತೆ ಅಂತ. ಆ್ಯಂಡ್ ಇವತ್ತಿನ ಲಂಚ್ ಮುಳ್ಗೆ ಕಾಳಿನ ಸಾರು ಆ್ಯಂಡ್ ಅನ್ನ. ಈ ಸಾರು ನನಗೆ ಫೇವ್ರೆಟ್. ಆ್ಯಂಡ್ ಇದು ತುಂಬ ಹೆಲ್ತಿ ಅಂತಲೂ ಕೇಳಿದ್ದೀನಿ ನಾನು. ಬಟ್ ತುಂಬ ದಿನ ಆಗಿದೆ ಈ ಒಂದು ಸಾರನ್ನ ನಾನು ತಿಂದು. ಹಾರ್ಸ್ ಗ್ರಾಮ್ ಅಂದ್ರೇ ಇಷ್ಟ, ಅದ್ರಲ್ಲಿ ನಂಗೆ ಏನೇ ಮಾಡಿದ್ರು ಒಂದು ಇವಾಗ ಸುಮ್ಮನೆ ಜಸ್ಟ್ ಬೇಯಿಸ್ಬಿಟ್ಟು ಪಲ್ಯ ಮಾಡ್ಕೊಂಡು ತಿಂತೀವಲ್ಲ, ಅದು ಇಷ್ಟ ಆಗುತ್ತೆ ನನಗೆ. ಬಟ್ ಈ ಸಾರು 1% ಜಾಸ್ತಿ ಇಷ್ಟ. ಗೈಸ್ ಫ್ರೆಶ್ ಅಪ್ ಆಗಿದ್ದಾಯಿತು. ಸೊ ಇವಾಗ ಮೇಲೆ ಹೋಗಿ ನಾನು ಏನು ಬಟ್ಟೆ ಒಣಗಾಕಿದ್ದೆ ಅದನ್ನು ತೊಗೊಂಡು ಬಂದು ಫೋಲ್ಡ್ ಮಾಡಿ ನೀಟಾಗಿ ಎತ್ತಿಡಬೇಕು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಊಟ ಮಾಡಿ ಮಲ್ಕೊಂಡ್ರೆ ಇವತ್ತಿನ ದಿನಾನೇ ಮುಗ್ದೋಗುತ್ತೆ. ಆ್ಯಂಡ್ ಆಲ್ಸೋ ಈ ವಿಡಿಯೋನು ಎಂಡ್ ಮಾಡೋ ಟೈಮ್ ಬಂದ್ಬಿಟ್ಟಿದೆ. ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ, ಓಕೆನಾ? ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಈ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಬಾಯ್. ನಾಳೆ ವಿಡಿಯೋಲಿ ಸಿಗೋಣ. ಲಾಟ್ಸ್ ಆಫ್